ಬಿಗ್ ಬಾಸ್ ಸೀಸನ್ 13ರಲ್ಲಿ ಈ ಒಂದು ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಯಾರೆಲ್ಲ ಕಾಮನ್ ಮ್ಯಾನ್ ಗಳು ಸೆಲೆಕ್ಟ್ ಆಗಿದ್ದಾರೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡ್ ಬರೋಣ. ಗೈಸ್, ಈ ಒಂದು ಸೀಸನ್ 13ರ ಅಗ್ನಿ ಪರೀಕ್ಷೆಗೆ ಟೋಟಲ್ ಆಗಿ 5 ಜನ ಜಡ್ಜಸ್ ಇರ್ತಾರೆ. ಅದು ಕೂಡ ಮೊದಲನೇ ಎಪಿಸೋಡ್ ಮಾತ್ರ ಈ 5 ಜನ ಇರ್ತಾರೆ. ಅದರಲ್ಲಿ ಮೊದಲನೇವರು ಶ್ರುತಿ ಮೇಡಮ್, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ, ವಿನಯ್ ಮತ್ತು ಗಿಲ್ಲಿ ಮತ್ತೆ ಚಂದನ್ ಶೆಟ್ಟಿ ಏನಿದ್ದಾರೆ ಇವರಿಬ್ರು ಗೆಸ್ಟ್ ಆಗಿ ಬರ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಅಂದ್ರೆ ಮೊದಲನೇ ಎಪಿಸೋಡ್ ಮಾತ್ರ ಇವ್ರು ಇರ್ತಾರೆ. ಇದಾದ್ಮೇಲೆ ಇವರು ಇರೋದಿಲ್ಲ. ಅಂದ್ರೆ ಸೆಕೆಂಡ್ ಎಪಿಸೋಡ್ ಇಂದ ಇವರು ಇರೋದಿಲ್ಲ. ಗೆಸ್ಟ್ ಆಗಿ ಬಂದಿರೋರು ಹೋಗ್ತಾರೆ. ಇನ್ನು 3 ಜನ ಉಳ್ಕೊಳ್ಳುವಂತಹ ವಿನಯ್, ಶ್ರುತಿ, ಸಂಗೀತ ಶೃಂಗೇರಿ 3 ಜನ ಜಡ್ಜಸ್ ಆಗಿ ಮುಂದುವರಿತಾರೆ ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಅಗ್ನಿ ಪರೀಕ್ಷೆಗೆ ಮೊದಲನೇದಾಗಿ ಕಬಾಬ್ ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ಕಬಾಬ್ ಮಂಜು ಬಂದು ಬೇಸಿಕಲಿ ಇವರು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಾರೆ ಮತ್ತು ಕಬಾಬ್ ಅಂಗಡಿ ಇದೆ, ಕಾದಿರುವಂತ ಎಣ್ಣೆಗೆ ಇವರು ಕೈ ಹಾಕ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಇವರು ಫೇಮಸ್ ಆಗಿದಂತ ಇವ್ರನ್ನ ಈ ಒಂದು ಅಗ್ನಿ ಪರೀಕ್ಷೆಗೆ ಚಾನ್ಸ್ ಕೊಟ್ಟಿದ್ದಾರೆ. ಇದೇ ರೀತಿ ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಗ್ನಿ ಪರೀಕ್ಷೆಗೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಕೂಡಲೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಒಂದ್ ವೇಳೆ ನಿಮ್ ಮನಿ ಒಳಗ ಟ್ರಿಪ್ಪಿಗೆ ಹೋಗಾಕ ಪರ್ಮಿಷನ್ ಕೊಡಂಗಿಲ್ಲ ಅಂತ ಗೊತ್ತಿದ್ರ ಹೇಳಾರ್ದೆ ಹೋಗ್ ಬಂದ್ಬಿಡ್ರಿ. ವಾಪಸ್ ಬಂದ್ಮೇಲೆ ಅಬ್ಬಬ್ಬ ಅಂದ್ರೆ ಏನ್ ಮಾಡ್ತಾರ? ಯಾರನ್ನ ಕೇಳ್ಕೊಂಡ್ ನೀನ್ ಟ್ರಿಪ್ ಹೋಗಿದ್ದ ನಿನ್ನ ಬತ್ತಿ ಬೂಸ ಬಿಕ್ನಾ ಮುಚ್ಕ ಮನೆ ಹಚ್ಕೋಗು. ಕಲ್ಕಿ ಬರ್ತಾ ಇದ್ದಾನೆ ಕಣ್ರು. ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ. ನಂದು ಪಾಪದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ. ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಯಾರೋ ಅದು ಮಳೆ ಹೊಡಿತಿರೋದು ನಿಲ್ಸಿ ನನ್ ಮಗುದ್ ಸೌಂಡ್ ಕೇಳಬೇಕು. ಜೂನಿಯರ್ ಅಮುಕು ಡುಮುಕು ಕಮ್ಮಿಂಗ್ ಸೂನ್. ಏನೋ ಹೊಟ್ಟೆ ಒಳಗಡೆ ಮೈನಿಂಗ್ ಮಾಡೋ ಸೌಂಡ್ ಕೇಳಿ ಬರ್ತಾ ಇದೆ. ಮ್ಯಾಮ್, ನಿಮ್ ಡೆಲಿವರಿ ಇದ್ದಾಗ ಸ್ಕೂಲ್ಗೆ ರಜೆ ಕೊಡ್ತಾರಾ? ಬರೀ ಇಂತದೇ. ಇವೆಲ್ಲ ವರ್ಡ್ಸ್ ನಂದಲ್ಲ, ಅವ್ರ ವಿಡಿಯೋಸ್ಗೆ ಬಂದಿರೋ ಕಮೆಂಟ್ಸ್. ಮಾಮ್, ನಿಂಗ್ ನಮ್ಮ ಮನೆ ಹತ್ರ ಕಿರಣ್ ಗೊತ್ತಾ? ಅವ್ನ್ ಚಿಕ್ಕ ಹುಡುಗ, ಇವಾಗ 8ನೇ ಕ್ಲಾಸ್. ಸ್ಕೂಲಲ್ಲಿ ಒಂದು 10th ಕ್ಲಾಸ್ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟ. ಇವಾಗಿನ ಮಕ್ಳೆಲ್ಲ ಗೋಳಿ ಮಕ್ಳಾಗ್ಬಿಟ್ಟವ್ರ ಮಾಮ್. ಚಿಕ್ಕ ವಯಸ್ಸಿಗೆ ಲವ್, ಅದು ಅಲ್ಲದೆ ಗಿಫ್ಟ್ ಗಳು ಬೇರೆ. ಹುಡುಗ ಹುಡುಗಿಗೆ ಬಟ್ಟೆ ಕೊಡ್ಸೋದೇನು, ಹುಡುಗಿ ಹುಡುಗಂಗ್ ಬಟ್ಟೆ ಕೊಡ್ಸೋದೇನು. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟಿವಿ ಒಳಗಡೆ ಒಂದೇ ಸಾಂಗಲ್ 3 ಬಟ್ಟೆ ಹೆಂಗ್ ಚೇಂಜ್ ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ದೆ. ನಾನು ಅವರೆಲ್ಲ ಟಿವಿ ಒಳಗಡೆ ಹೆಂಗ್ ಹೋದ್ರು ಅಂತ ನೋಡ್ತಾ ಇದ್ದೆ. ಇವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಕೈಲಿ ಐಫೋನು. ನಮ್ ಕಾಲದಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ಇದ್ದು ಪಿಂಕ್ ಕಲರ್ ಫೋನು, ಅದು ಹುಡುಗಿರಿಗೆ ಬಿಟ್ಟಿದ್ದು. ಅದ್ರಲ್ಲಿ ಯಾವ್ದೇ ಬಟನ್ ಹೊತ್ತರು ಒಂದೇ ಸಾಂಗ್ ಬರ್ತಾ ಇದ್ದು. ನಾವೆಲ್ಲ ಅದಕ್ಕೆ ಡ್ಯಾನ್ಸ್ ಆಡ್ತಾ ಇದ್ವಿ. ಬೈ, ದೇಶಕ್ಕೆ ಅನ್ನ ಹಾಕೋರು ರೈತ ಆದ್ರೆ ಸಾಂಬಾರ್ ಹಾಕೋರು ಯಾರು ಬೈ? ಕಾರ್ಸ್ಬಿಡು, ನಾನೇ ಹಾಕ್ಬಿಡ್ತೀನಿ. ನೆಟ್ ಕಾಲ ಆಯ್ತು ಅಂತ ಬಂದು ಕೂತ್ಕೊಂಡ್ರೆ ನನ್ನ ಮಕ್ಳಿಗೆ ಇನ್ನೂ ನೆಮ್ಮದಿ ಕೊಡಕ್ಕಿಲ್ವಲ್ಲ. ಗುಡ್ ಮಾರ್ನಿಂಗ್ ಸರ್. A B C D E F G H I J K L M N O P Q R S T U V W X Y Z A B C D E F G H I J K L M N O P Q R S T U V W X Y Z A B C D E F G H I J K L M N O P Q R S T U V W X Y Z A B C D E F G H I J K. ಯಾರೇ ಚಪ್ಪಾರ ನನ್ನ ಮಕ್ಕಳು? ಸೀಟ್ ಬೆಲ್ಟ್ ಹಾಕೋತೀವಿ. ಏರ್ ಬ್ಯಾಗ್ ಐತೆ ಇದ್ರಲ್ಲಿ. ಸೌಂಡ್ ಸಿಸ್ಟಮ್ ಎಲ್ಲ ಆಯ್ತಾ? 1,000 ಲಾಸ್ಟ್. 2,000 ಅಂತೆಲ್ಲ ಕಾಸೇಲ್ ಮಡಗಿದೆ. 2,000 ನಂಬರ್ ಪ್ಲೇಟ್ ಅಲ್ಲದೆ. ಈಗ FC ತೆಗೀರಿ, ಅದು ಎಲ್ಲೋ ಕಲರ್ ಗಾಡಿ ಇದು. ನಮ್ಮ ಮನೆಯಿಂದನೇ 2 ಹೆಲಿಕಾಪ್ಟರ್ ಪಾರ್ಕ್ ಮಾಡಿದೀವಿ ನಾವು. ಇದೇ ಲೆಕ್ಕ ಇಲ್ಲ, ಆದ್ರೂ ಇದ್ರಲ್ಲಿ ಆಡ್ಬೇಕು ಅಂತ ಆಸೆ ಅಷ್ಟೇ. LKG ಈಗ LKG ಇಂದ UKG ಬಂದಿದೀವಿ ಅಷ್ಟೇ. Hello.
ಒಂದ್ ರೇಡಿಯಂ ಹಾಕೋದತ್ರಿ. ಬರ್ರಿ ಅಣ್ಣ, ಯಾವ್ದೈತ್ರಿ ಹೆಸರು? ಏನ್ ಬರಿಬೇಕು? ಹಗಲ ಬಾರೋ ಸೂರ, ನಾ ರಾತ್ರಿ ಸಿಗಲ್ಲ. ಹಗಲು ಯಾರಿಗೆ ಹೇಳತ್ತಿ? ಏನ್ ನಿಮ್ ಹೆಂಗ ಡೈಲಾಗ್ ರೀ ಇದು. ಹಗಲು ಬಾರೋ ಬಾರೋ ಸೂರ, ಸೂರ, ನಾ ರಾತ್ರಿ ಸಿಗಲ್ಲ. ನಾ ಎಲ್ಲಕ್ಕೆ ರಾತ್ರಿ? ರಾತ್ರಿ ಕೆಲಸ ಹೋಗ್ತೀನಿ, ವಾಚ್ಮನ್ ಡ್ಯೂಟಿ ಮಾಡ್ತೀನಿ. ಹಗಲ್ ಬಾರೋ ಸೂರ, ರಾತ್ರಿ ನಾ ಸಿಗಲ್ಲ. ಹಾ ಅಣ್ಣ ಈ ಡೈಲಾಗ್ ಇತ್ತು ನಿಮ್ಗ. ಹಗಲ್ ಬಾರೋ ಸೂರ, ರಾತ್ರಿ ನಾ ಕಾಣೋದಿಲ್ಲ ಬರೀರಿ ಚಂದ ಅಕ್ಕದ. ಇಲ್ರಿ ಹೇಳಿದ್ರಿ ಇದೇ ಡೈಲಾಗ್ ಹಿಂದಿನ ಅಂಗಡಿ ಹೇಳಿದ್ದ. ಅವ್ನ ಜೋಡಿ ಜಗಳ ಮಾಡಿ ಇಲ್ಲಿ ಮುಂದಿನ ಅಂಗಡಿ ಬಂದಿನಿ. ಇರ್ಲಾಡ್ರಿ ನಂದೇನಿಲ್ರಿ, ನೀವ್ ಯಾವ್ದು ಹೇಳ್ತದ ಜಾಗ ಮಕ್ಕಳು ಏನ್ರ ಮತ್ತೇನ್ರ ಬರ್. ಆಚೆ ಯಾರು ಹೋಗ್ಬೇಡಿ ಹೇಳಿದೀನಿ. ಯಾಕಪ್ಪ? ಆಚೆ ವಿಷಕರವಾದ ಮನುಷ್ಯರು ತಿರುಗ್ತವ್ರೆ, ಕಚ್ಬಿಡ್ತಾರೆ. ಈ ಮನುಷ್ಯ ಜೋರ ಗಾಳಿನೇ ಕೊಡ್ತಾ ಇಲ್ಲ. ಕೆಟ್ಟೋಗ್ಬಿಡೈತಿ ಅನ್ಸುತ್ತೆ. ಈಗ ಮತ್ತೆ ಹೊಸ ಮನುಷ್ಯನ್ ತರ್ಬೇಕಲ್ಲಪ್ಪ. ಅಪ್ಪ ನೋಡಿ ಅಪ್ಪ, ಮನುಷ್ಯ ಮತ್ತೆ ನನ್ ದುಪ್ಪಟ ಕಚ್ಬಿಡೈತೆ. ದಿನ ಏನಾರು ಒಂದ್ ಕಷ್ಟನೇ ಇರ್ತದು. ಅಪ್ಪಯ್ಯ ಅಪ್ಪಯ್ಯ, ಮನುಷ್ಯ ಮತ್ತೆ ನನ್ ನೋಡ್ಬೇಕೆಲ್ಲ ತಿಂದಾಕ್ಬಿಡೈತೆ. ನೋಡ್ರಿ, ನೀವು ಆ ಮನುಷ್ಯನ್ ಇವತ್ ಬೋನ್ ಹಾಕ್ಬಿಟ್ಟಿರ್ತಿಲ್ಲ ಅಂದ್ರೆ ನಾನು ನಿಮ್ಮ ಮನೇಲಿ ಇರಲ್ಲ. ತಾಳು ಇವಾಗ್ಲೇ ಒಂದ್ ಬೋನ್ ಹಾಕ್ತೀನಿ. ಆ ಮನುಷ್ಯಂಗ್ ಐತೆ ಇವತ್ತು. ಅಯ್ಯೋ ಇದ್ಯಾ ಡಬ್ಬಾ ಬೋನು, ಮನುಷ್ಯನ್ ಸಿಗಾಕೊಂಡಿಲ್ಲ, ಬ್ರೆಡ್ ಹೊಂಟೋಯ್ತು. ನಿಂತ್ಕೊಳ್ರಿ, ಮನುಷ್ಯ ಅಡ್ಡ ಹೋದ. ಇವಾಗ ಏನ್ ಮಾಡೋದು? ಇದೆಲ್ಲ ಮೂಢನಂಬಿಕೆ ಅಷ್ಟೇ, ಇದರಿಂದ ಎಲ್ಲ ಏನ್ ಆಗಲ್ಲ. ಅಯ್ಯೋ ನೋಡುದ್ರ, ನಾನು ಹೇಳ್ದೆ ಮನುಷ್ಯ ಅಡ್ಡ ಹೋದ, ನಿಂತ್ಕೊಂಡು ಹೋಗೋಣ ಅಂತ. ಮಮ್ಮಿ, ನಮ್ ಫ್ರೆಂಡ್ಸ್ ಜೊತೆ ನಾನು ಮಾಲ್ ಹೋಯ್ತಾ ಇದೀನಿ, ಸ್ವಲ್ಪ ಮನುಷ್ಯರು ಬೇಕಾಗಿತ್ತು. ಮುಚ್ಕೊಂಡ್ ಮಲ್ಕೋ ಹೋಗೋ, ನಿನ್ ಕೇಳ್ದಾಗೆಲ್ಲ ಕೊಡಕ್ಕೆ. ಮನುಷ್ಯನ್ ಮರದಲ್ಲಿ ಬೆಳೆಯಲ್ಲ. ಸರಿ, ನಂದು ಊಟ ಆಯ್ತು, ನಾನೋಗಿ ಮನುಷ್ಯನ್ ಮೇಯಿಸ್ಕೊಂಬತ್ತೀನಿ. ಅವರಿಂದ ಮ್ಯಾ ಮ್ಯಾ ಅಂತವ್ರೆ. ಬೈ ನೀನ್ಯಾರು ಬೈ? ಫ್ರೆಂಡು. ನೀನ್ಯಾರು? ನೀವು ಫ್ರೆಂಡು. ನೀನ್ಯಾರು? ಗಂಡು. ಓ ಅರ್ಥ ಆಯ್ತು, ನೀ ನನ್ನ ಫ್ರೆಂಡ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾನು ರೀಸೆಂಟಾಗಿ ಇವಳು ಬರ್ಡೇ ಸೆಲೆಬ್ರೇಟ್ ಮಾಡಿರೋ ರೀಲ್ನ ನೀವೆಲ್ಲರೂ ನೋಡಿರ್ತೀರಾ. ಅದನ್ನು ಇವ್ರ ಮನೆಯವರು ನೋಡಿದ್ದಾರೆ. ದೊಡ್ಡ ಜಗಳ ಆಯಿತು. ಇವ್ರ ಮನೆಯವರು ನಮ್ಮ ಮದುವೆಗೆ ಒಪ್ಕೊಂಡಿಲ್ಲ. ಅದಕ್ಕೆ ಇವತ್ತು ನಾವು ಓಡ್ ಬಂದು ಮದುವೆ ಆಗಿದ್ದೀವಿ. 7 ನಿಮಿಷ. ಎಲ್ರಿಗೂ ನಮಸ್ಕಾರ. ನಾವಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿರೋದು. ನಮಗೆ ಯಾರೂ ಏನು ಫೋರ್ಸ್ ಮಾಡಿಲ್ಲ. ನನ್ನ ಏಜ್ 24, ನನ್ನ ಮೇಜರ್. ಸೊ ನನ್ನ ಲೈಫ್ ಡಿಸಿಷನ್ಸ್ ತಗೊಳ್ಳೋ ರೈಟ್ಸ್ ನನಗಿದೆ. ನಮ್ಮ ಅಪ್ಪ ಅಮ್ಮ ಮೇಲೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ನಾವು ಎಲ್ಲೇ ಇದ್ರೂ ಖುಷಿಯಾಗಿರ್ತೀವಿ. ನಮ್ಮನ್ನು ಯಾರೂ ಏನು ಹುಡ್ಕೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಒಂದು ನಿಮಿಷ ಕ್ಯೂಟಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವಿಬ್ಬರು ಇವತ್ತು ಇಷ್ಟು ಖುಷಿಯಾಗಿರೋದಕ್ಕೆ ರೀಸನ್ನು ನಾವಿಬ್ರಿಗೂ ಮದುವೆ ಮಾಡಿಸಿರೋದು ಇವ್ರ ಫ್ರೆಂಡ್ಸ್ ಜಯಂತ್ ಮತ್ತು ಅಪ್ಪು ಅಂತವರು. ಸೊ ಅವ್ರು ಎಲ್ಲೇ ಇದ್ದರೂ ಖುಷಿಯಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ ನಾನು. ಜಯಂತ್ ಮತ್ತೆ ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಒಂದ್ ನಿಮಿಷ ಬೈಲಿ. ಅಮ್ಮ, ಅಪ್ಪ ಯಾವಾಗ್ಲೂ ನಮ್ನ ಕರ್ಸ್ಬಿಟ್ಟ ಹುಡ್ಗಿ ರಮ್ಯಾ ಬಗ್ಗೆ ನಮ್ ಮುಂದೆನೆ ಹೊಗಳುತ್ತಿತ್ತು ನೋಡು. ಚೆನ್ನಾಗಿ ಗೊತ್ತಿದ್ನಲ್ಲ ಅವಳ. ಆ ಹುಡ್ಗಿನಮ್ಮ, ನಾವ್ ಅಪ್ಪ ತುಂಬಾ ಹೊಗಳುತ್ತಿತ್ತು ನೋಡು. ಆ ಹುಡ್ಗಿ ಓಡೋಗ್ಬಿಟ್ಟವಳೆ. ಏನು 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 ಇನ್ನೊಂದ್ಸರಿ ಹೇಳೋಣ. ಅದೇ ಅಪ್ಪ ರಮ್ಯಾನ ತಲೆ ಮೇಲೆ ಕೂರ್ಸ್ಕೊಂಡು ಹೊಗಳುತ್ತಿತ್ತು ನೋಡು, ಅವ್ಳು ಓಡೋಗ್ಬಿಟ್ಟವಳೆ. ಕೇಳೋಕೆ ಒಂಥರ ಚೆನ್ನಾಗಿದೆ. ಅವಳು ಚೆನ್ನಾಗಿ ಓದ್ತಾ ಇದ್ಲು, ಅದಕ್ಕೆ ನಿಮ್ಮಪ್ಪ ಓದೋದ್ರ ಬಗ್ಗೆ ಹೇಳ್ತಾ ಇದ್ದಿದ್ದು. ಮೋಸ್ಟ್ಲಿ ಲವ್ ಸ್ಟೋರಿ ಬಗ್ಗೆ ಓದ್ತಿರ್ಬೇಕು. ಅವಳ ಬಗ್ಗೆ ಮಾತ್ರ ಹೇಳಿಲ್ಲ ನಾನು. ನಿಮ್ ಫ್ರೆಂಡ್ ಪವನ್ ಇದ್ದಾನಲ್ಲ, ಅವ್ನು ಲಾಯರ್ ಹೋಗ್ಬೇಕು ಅಂತಿದ್ನಲ್ಲ, ಅವನ ಬಗ್ಗೆ ನೋಡಿದೀನಿ. ಅವ್ನು ಸಖತ್ತಾಗಿ ಓದ್ತಾನೆ. ಹೌದು, ಪವನ್ ಕೂಡ ಚೆನ್ನಾಗಿ ಓದ್ತಾನೆ. ನೀವಿಬ್ರು ಅವ್ನ್ ನೋಡ್ ಕಲೀರಿ, ದಂಡ್ಪಿಂಡಗಳು ನೀವು. ಹೌದಾ? ಅವ್ಳು ಓಡಾಗಿರೋದೇ ಪವನ್ ಜೊತೆಗೆ.